ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಟ್ವಿಸ್ಟರ್ಸ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಅಮೆರಿಕಾದ ಓಕ್ಲಹೋಮಾದಲ್ಲಿ ವರ್ಷಕ್ಕೆ ನೂರಾರು ಸುಂಟರ ಗಾಳಿ ಬರುತ್ತೆ. ತುಂಬಾನೇ ಜನರು ಇದರಿಂದ ಸಾವನ್ನಪ್ತಾರೆ. ಯಾಕಂದ್ರೆ ಸುಂಟರ ಗಾಳಿ ಬರ್ತಾ ಇದೆ ಅಂತ ಮೊದಲೇ ವಾರ್ನಿಂಗ್ ಕೊಡೋ ಸಿಸ್ಟಮ್ ಇನ್ನು ಕಂಡಿಡಿಯೋಕೆ ಆಗಿಲ್ಲ. ಅದು ಬಂದ್ಮೇಲೆನೆ ಗೊತ್ತಾಗೋದು. ಹಾಗಾಗಿ ಸ್ಟಾರ್ಮ್ ಚೇಸರ್ಸ್ ಗಳೆಲ್ಲ ಸೇರ್ಕೊಂಡು ಟಾರ್ನೆಡೋ ಅಂದ್ರೆ ಸುಂಟರ ಗಾಳಿ ಬರೋಕ್ಕೂ ಮುಂಚೆನೆ ವಾರ್ನಿಂಗ್ ಕೊಡೋಕೋಸ್ಕರ ಮತ್ತೆ ಬಂದಾದ್ಮೇಲೆ ಅದನ್ನ ತಡೆಯೋಕೋಸ್ಕರ ತಮ್ಮ ಪ್ರಾಣ ಒತ್ತೆ ಇಟ್ಟು ಜನರ ಜೀವ ಉಳಿಸೋಕೆ ಸುಂಟರ ಗಾಳಿಯನ್ನೇ ಚೇಸ್ ಮಾಡ್ತಾರೆ. ಅದನ್ನ ಸ್ಟಡಿ ಮಾಡೋಕೋಸ್ಕರ. ಸೊ ಸ್ಟಾರ್ಮ್ ಚೇಸರ್ಸ್ ನ ಟೀಮ್ ಯಾವ ರೀತಿ ಸಾಹಸ ಮಾಡ್ತಾರೆ ಅಂತ ಈ ಮೂವಿಯಲ್ಲಿ ನೋಡೋಣ. ಟ್ವಿಸ್ಟರ್ ಸೀರೀಸ್ ಅಲ್ಲಿ ಇದು ಎರಡನೇ ಮೂವಿ ಆಗಿದೆ ಸ್ನೇಹಿತರೆ. 1996ರ ಟ್ವಿಸ್ಟರ್ ಮೂವಿ ಅಂದ್ರೆ ಪಾರ್ಟ್ 1 ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ವಿಡಿಯೋನ ಕೂಡ ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋಗಿಂತ ಮುಂಚೆ ನೋಡ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಪಾರ್ಟ್ 1ಗೂ ಪಾರ್ಟ್ 2ಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಒಂದೇ ಒಂದು ಕನೆಕ್ಷನ್ ಇದೆ, ಅದೇನು ಅಂತ ವಿಡಿಯೋ ಅಲ್ಲೇ ಹೇಳ್ತೀನಿ. ಸೊ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಮ್ ಚೇಸರ್ಸ್ ನ ಟೀಮ್ ಒಂದನ್ನ ತೋರಿಸ್ತಾರೆ. ಈ ಟೀಮ್ ಅಲ್ಲಿ ಕೇಟ್, ಇವಳ ಬಾಯ್ ಫ್ರೆಂಡ್ ಜೆಬ್ ಮತ್ತೆ ಇನ್ನ 3 ಜನ ಇದ್ದಾರೆ. ಇವರ ಹೆಸರು ಆವಿ, ಆಡಿ ಮತ್ತೆ ಪ್ರವೀಣ್ ಅಂತ. ಇವರೆಲ್ಲ ಒಂದು ಟಾರ್ನೆಡೋ ಅಂದ್ರೆ ಸುಂಟರ ಗಾಳಿ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಲ್ಲರೂ ಸೇರಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೊರಟಿದ್ದಾರೆ, ಟಾರ್ನೆಡೋನ ತೀವ್ರತೆ ಕಡಿಮೆ ಮಾಡೋಕೋಸ್ಕರ. ಏನ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಬ್ಯಾರಲ್ ಗಟ್ಲೆ ಸೋಡಿಯಂ ಪಾಲಿ ಆಕ್ರಲೈಟ್ ನ ತುಂಬಿಕೊಂಡಿದ್ದಾರೆ. ಈ ಕೆಮಿಕಲ್ ನ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಇದು ತುಂಬಾನೇ ನೀರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಮಕ್ಕಳ ಡೈಪರ್ಸ್ ಅಲ್ಲೂ ಇದನ್ನ ಯೂಸ್ ಮಾಡ್ತಾರೆ. ಈ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್ ನ ಕೆಲಸ ಇಲ್ಲೇನು ಅಂದ್ರೆ ಟಾರ್ನೆಡೋ ಒಳಗೆ ಬ್ಯಾರಲ್ ಗಟ್ಲೆ ಪಾಲಿಮರ್ ನ ಹಾಕಿದ್ರೆ ಇದು ಟಾರ್ನೆಡೋ ಒಳಗಿರೋ ಮಾಯಿಶ್ಚರ್ ನ ಹೀರ್ಕೊಂಡು ಅದರ ತೀವ್ರತೆಯನ್ನ ಕಡಿಮೆ ಮಾಡಬಹುದು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅಂತ ಇವರು ಒಂದು ಟಾರ್ನೆಡೋ ಸೃಷ್ಟಿ ಆಗ್ತಿರೋದನ್ನ ನೋಡಿ ಆ ಕಡೆನೆ ಹೊರಟು ಟಾರ್ನೆಡೋಗೆ ಹತ್ರ ಬಂದು ಬ್ಯಾರಲ್ಸ್ ನ ಒಳಗಿರೋ ಕೆಮಿಕಲ್ಸ್ ನ ರೆಡಿ ಮಾಡ್ತಿದ್ದಾರೆ. ಮತ್ತೆ ಡೋರೋತಿ ಡಿವೈಸ್ ನ ಕೂಡ ಆಕ್ಟಿವೇಟ್ ಮಾಡ್ತಾರೆ. ಈ ಡೋರೋತಿ ಡಿವೈಸ್ ಏನು ಅಂತ ಪಾರ್ಟ್ 1 ನ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಈ ಡಿವೈಸ್ ಒಳಗೆ ನೂರಾರು ಸಣ್ಣ ಸಣ್ಣ ಸೆನ್ಸಾರ್ಸ್ ಗಳಿರ್ತವೆ. ಇದನ್ನ ಟಾರ್ನೆಡೋ ಒಳಗೆ ಹಾಕಿದ್ರೆ ಅದರ ಒಳಗಿನ ಡಾಟಾ ಪಡ್ಕೊಳ್ಳೋದು ಈಸಿ ಆಗುತ್ತೆ. ಟಾರ್ನೆಡೋನ ಹೈಟ್ ಎಷ್ಟಿದೆ, ಅದು ಎಷ್ಟು ಸ್ಪೀಡ್ ಆಗಿ ಮೂವ್ ಆಗ್ತಿದೆ, ಎಲ್ಲಾ ವಿಷಯ ಗೊತ್ತಾಗುತ್ತೆ. ಪಾರ್ಟ್ 1 ಅಲ್ಲಿ ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿತ್ತು. ಮತ್ತೆ ಆ ಮೂವಿಯಲ್ಲಿ 4 ಡೋರೋತಿ ಡಿವೈಸ್ ಇತ್ತು. 5ನೇ ಡಿವೈಸ್ ಇವರ ಹತ್ರ ಇದೆ. ಈಗ ಡೋರೋತಿ ಡಿವೈಸ್ ನ ಯಾಕೆ ಉಪಯೋಗಿಸ್ತಿದ್ದಾರೆ ಅಂದ್ರೆ ಇವರು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗ್ತಿರೋದಕ್ಕೆ ಸಾಕ್ಷಿ ಬೇಕಲ್ಲ. ಅದಕ್ಕೆ ಕೆಮಿಕಲ್ ಟಾರ್ನೆಡೋನ ಇಂಟೆನ್ಸಿಟಿ ಕಡಿಮೆ ಮಾಡಿದ್ರೆ ಅದರ ಡಾಟಾನ ಡೋರೋತಿ ಡಿವೈಸ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆವಿ ಈಗ ಇಲ್ಲೇ ಉಳ್ಕೊಂತಾನೆ ಟಾರ್ನೆಡೋನ ಲೊಕೇಶನ್ ಟ್ರ್ಯಾಕ್ ಮಾಡಿ ತಿಳಿಸೋಕೆ ಅಂತ. ಇನ್ನು ಉಳಿದವರು ಟಾರ್ನೆಡೋ ಕಡೆನೆ ಹೊರಟಾಗ ಆಲಿಕಲ್ಲು ಮಳೆ ಆಗ್ತಾ ಇದೆ. ಮತ್ತೆ ಎಲ್ಲಾ ಕಡೆ ಮಂಜು ಆವರಿಸ್ಕೊಂಡಿರೋದ್ರಿಂದ ಟಾರ್ನೆಡೋ ಎಲ್ಲಿದೆ ಅಂತ ಸರಿಯಾಗಿ ಕಾಣ್ತಾ ಇಲ್ಲ. ಕೇಟ್ ಗಾಳಿ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ನೋಡಿದಾಗ ಇವಳಿಗೆ ಗೊತ್ತಾಯ್ತು ಟಾರ್ನೆಡೋನ ಇವ್ರು ಚೇಸ್ ಮಾಡ್ತಿಲ್ಲ, ಹಿಂದೆಯಿಂದ ಟಾರ್ನೆಡೋನ ಇವರನ್ನ ಚೇಸ್ ಮಾಡ್ಕೊಂಡು ಬರ್ತಾ ಇದೆ ಅಂತ. ಅದಕ್ಕೆ ಇವರು ಇಲ್ಲೇ ಕಾರ್ ನಿಲ್ಸಿ ಡೋರೋತಿ ಮತ್ತೆ ಕೆಮಿಕಲ್ ಇರೋ ಬ್ಯಾರಲ್ ನ ಇಲ್ಲೇ ಬಿಟ್ಟು ಹೊರಡ್ತಾರೆ. ಆ ಟಾರ್ನೆಡೋ ಒಳಗೆ ಈ ಕೆಮಿಕಲ್ ಮತ್ತೆ ಡೋರೋತಿ ಒಳಗಿರೋ ಸೆನ್ಸಾರ್ಸ್ ಏನೋ ಹೋಗ್ತವೆ. ಆದ್ರೆ ಇವರ ಎಕ್ಸ್ಪೆರಿಮೆಂಟ್ ವರ್ಕ್ ಆಗೋ ಹಾಗೆ ಕಾಣ್ತಿಲ್ಲ. ಡೋರೋತಿ ಕಳ್ಸಿರೋ ಡಾಟಾನ ಸ್ಟಡಿ ಮಾಡ್ತಿದ್ದ ಆವಿಗೆ ಶಾಕ್ ಆಗೋಗುತ್ತೆ. ಸೋಡಿಯಂ ಪಾಲಿಆಕ್ರಲೈಟ್ ಟಾರ್ನೆಡೋ ಒಳಗೆ ನೀರೇನೋ ಹಿರ್ಕೊಳ್ಳುತ್ತೆ. ಆದ್ರೆ ಸಂಪೂರ್ಣವಾಗಿ ಟಾರ್ನೆಡೋನ ತಡೆಯೋಕ್ಕಾಗಲ್ಲ, ಯಾಕಂದ್ರೆ ಕೆಮಿಕಲ್ ಸಾಕಾಗ್ತಿಲ್ಲ. ಟಾರ್ನೆಡೋ ಇನ್ನೂ ದೊಡ್ಡದಾಗಿ ಬೆಳೆಯೋಕೆ ಶುರು ಆಗಿ EF5 ರೇಟಿಂಗ್ ಟಾರ್ನೆಡೋ ಆಗುತ್ತೆ. ಈಗ EF5 ರೇಟಿಂಗ್ ಟಾರ್ನೆಡೋ ಏನಂದ್ರೆ ಎನ್ಹಾನ್ಸ್ಡ್ ಫಿಜಿಟಾ ಸ್ಕೇಲ್ ರೇಟಿಂಗ್ ಅಂತ. ಟಾರ್ನೆಡೋನ ತೀವ್ರತೆ ಎಷ್ಟಿದೆ, ಎಷ್ಟು ವಿನಾಶಕಾರಿಯಾಗಿದೆ ಅಂತ ರೇಟಿಂಗ್ ಕೊಡ್ತಾರೆ. EF1 EF2 ರೇಟಿಂಗ್ ಟಾರ್ನೆಡೋ ಜಾಸ್ತಿ ಏನು ಡ್ಯಾಮೇಜ್ ಮಾಡಲ್ಲ, ಆದ್ರೆ EF5 ಟಾರ್ನೆಡೋ ಅತ್ಯಂತ ವಿನಾಶಕಾರಿ ಅಂತಾನೆ ಹೇಳ್ಬೋದು. ಪಾರ್ಟ್ 1 ಅಲ್ಲಿ F1 F2 ಅಂತ ರೇಟಿಂಗ್ ಇತ್ತು. ಅದನ್ನ ಈಗ ಅಪ್ಗ್ರೇಡ್ ಮಾಡಿ ಅಂದ್ರೆ ಎನ್ಹಾನ್ಸ್ ಮಾಡಿ EF1 EF2 ಅಂತ ರೇಟಿಂಗ್ ಕೊಡ್ತಿದ್ದಾರೆ. ಆವಿ ಇವ್ರಿಗೆ ವೈರ್ಲೆಸ್ ಮುಖಾಂತರ ವಾರ್ನ್ ಮಾಡ್ತಾನೆ, ಆದಷ್ಟು ಬೇಗ ಅಲ್ಲಿಂದ ಎಸ್ಕೇಪ್ ಆಗಿ ತುಂಬಾನೇ ಫಾಸ್ಟ್ ಆಗಿ ಆ ಟಾರ್ನೆಡೋ ನಿಮ್ ಕಡೆನೆ ಬರ್ತಾ ಇದೆ ಅಂತ. ಆದ್ರೆ ಟಾರ್ನೆಡೋ ತನ್ನ ದಾರಿಯಲ್ಲಿ ಏನೇನ್ ಸಿಗುತ್ತೋ ಮರ, ಲೈಟ್ ಕಂಬ ಎಲ್ಲ ಎತ್ತಿ ಬಿಸಾಕ್ತಾ ಇದೆ. ಅದಕ್ಕೆ ಇವರ ಕಾರ್ಗೆ ಆಕ್ಸಿಡೆಂಟ್ ಆಗಿ ಒಂದು ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಎಲ್ಲರೂ ಕಾರಿಂದ ಇಳಿದು ಇಲ್ಲೇ ಹತ್ರದಲ್ಲಿರೋ ಬ್ರಿಡ್ಜ್ ನ ಕೆಳಗೆ ಬಚ್ಚಿಡ್ಕೊಳ್ಳೋಕೆ ಅಂತ ಹೊರಟಾಗ ಪ್ರವೀಣ್ ಮತ್ತೆ ಆಡಿಯನ್ನ ಟಾರ್ನೆಡೋ ತನ್ನ ಒಳಗೆ ಎಳ್ಕೊಂಡ್ ಬಿಡುತ್ತೆ. ಕೇಟ್ ನ ಕಾಲಿಗೆ ದೊಡ್ಡ ಮೆಟಲ್ ಪೀಸ್ ಹೊಡೆದು ತುಂಬಾನೇ ಗಾಯ ಆಗುತ್ತೆ. ಇವಳ ಬಾಯ್ ಫ್ರೆಂಡ್ ಜೆಬ್ ಕೇಟ್ ನ ಬ್ರಿಡ್ಜ್ ಕೆಳಗೆ ಎಳ್ಕೊಂಡು ಹಿಡ್ಕೊಂಡಿದ್ದಾಗ ಇವನು ಕೂಡ ಟಾರ್ನೆಡೋ ಒಳಗೆ ಹೋಗ್ತಾನೆ. ಬದುಕುಳಿಯೋದು ಕೇಟ್ ಮಾತ್ರ. ಈ ಘಟನೆಯಲ್ಲಿ ತನ್ನ ಫ್ರೆಂಡ್ಸ್ ನೆಲ್ಲ ಕಳ್ಕೊಂಡು ಕೇಟ್ ತುಂಬಾನೇ ಶಾಕ್ ಆಗಿದ್ದಾಳೆ. ಹಾಗಾಗಿ ಸ್ಟಾರ್ಮ್ ಚೇಸಿಂಗ್ ಕೆಲಸನೇ ಬೇಡ ಅಂತ ಬಿಟ್ಟು ಈ ಊರಿಂದ ಅಂದ್ರೆ ಓಕ್ಲಹೋಮಾ ಇಂದ ಹೊರಟು ನ್ಯೂಯಾರ್ಕ್ ಅಲ್ಲಿ ವೆದರ್ ಫೋರ್ಕಾಸ್ಟಿಂಗ್ ಏಜೆನ್ಸಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾಳೆ. ಸೊ ಈ ಘಟನೆಯಾಗಿ 5 ವರ್ಷ ಆದ್ಮೇಲೆ ಆವಿ ಕೇಟ್ ಕೆಲಸ ಮಾಡ್ತಿರೋ ಏಜೆನ್ಸಿಗೆನೆ ಬಂದಿದ್ದಾನೆ ಇವಳನ್ನ ಮೀಟ್ ಮಾಡೋಕೆ ಅಂತ.
ಕೇಟ್ ತನ್ನ ಫ್ರೆಂಡ್ಸ್ ನ ಕಳ್ಕೊಂಡಾದ್ಮೇಲೆ ಎಲ್ಲರಿಂದ ದೂರ ಆಗಿ ಯಾರ ಕಾಂಟ್ಯಾಕ್ಟ್ ಗೂ ಸಿಗ್ದಲೆ ತನ್ನ ತಾಯಿಯ ಮನೆಗೂ ಹೋಗ್ದಲೆ ಒಬ್ಬೊಂಟಿಯಾಗಿದ್ದಾಳೆ. ಅದೇ ಆವಿ ಚೆನ್ನಾಗಿ ಓದಿ ಆದ್ಮೇಲೆ ಆರ್ಮಿಗೆ ಜಾಯ್ನ್ ಆಗಿ ಮಿಸೈಲ್ಸ್ ನ ಸ್ಕ್ಯಾನ್ ಮಾಡೋ ಡಿವೈಸ್ ನ ರೆಡಿ ಮಾಡಿರ್ತಾನೆ ಬೇರೆ ಸೈಂಟಿಸ್ಟ್ ಗಳ ಜೊತೆ ಸೇರ್ಕೊಂಡು. ಇದೇ ತರ ಸಣ್ಣ ಸ್ಕ್ಯಾನಿಂಗ್ ಡಿವೈಸ್ ನ ರೆಡಿ ಮಾಡಿ ಟಾರ್ನೆಡೋನ ಸ್ಕ್ಯಾನ್ ಮಾಡೋಕೆ ಉಪಯೋಗಿಸಬಹುದು ಅಂತ ಈಗ ಇವನ್ಗೆ ಐಡಿಯಾ ಬಂದಿದೆ. 3 ಸ್ಕ್ಯಾನಿಂಗ್ ಡಿವೈಸಸ್ ನ ಟಾರ್ನೆಡೋ ಸುತ್ತ ಇಟ್ರೆ ಟಾರ್ನೆಡೋನ 3D ಸ್ಕ್ಯಾನ್ ಇವ್ರಿಗೆ ಗೊತ್ತಾಗುತ್ತೆ. ಆ ಡಾಟಾನ ಪಡ್ಕೊಂಡು ಟಾರ್ನೆಡೋ ಬಗ್ಗೆ ಇನ್ನಷ್ಟು ಜಾಸ್ತಿ ತಿಳ್ಕೋಬಹುದು, ಡೋರೊತ್ತಿಗಿಂತ ಜಾಸ್ತಿ. ಹಾಗಾಗಿ ನಾವು ಜನರನ್ನ ಕಾಪಾಡಬಹುದು. ಆದ್ರೆ ಈ ಸ್ಕ್ಯಾನಿಂಗ್ ಡಿವೈಸಸ್ ನ ಸುಂಟರ ಗಾಳಿ ಹತ್ರ ತಗೊಂಡು ಹೋಗ್ಬೇಕು ಅಂದ್ರೆ ನಿನ್ ಸಹಾಯ ಬೇಕು ಅಂತ ಆವಿ ಹೇಳಿದಾಗ, ಇಲ್ಲ ನಾನು ಆ ಕೆಲಸ ಬಿಟ್ಟು ವರ್ಷಗಳೇ ಆಯ್ತು ಮತ್ತೆ ಮಾಡಲ್ಲ ಅಂತ ಕೇಟ್ ಇಲ್ಲಿಂದ ಎದ್ದು ಹೋಗ್ತಾಳೆ. ನಂತರ ಆವಿ ಟಾರ್ನೆಡೋ ಇಂದ ಜನರು ಸಾವನ್ನಪ್ತಿರೋ ಬಗ್ಗೆ, ಅವರ ಪ್ರಾಪರ್ಟಿ ಡ್ಯಾಮೇಜ್ ಆಗಿ ಮನೆ ಕಳ್ಕೊಂಡಿರೋ ಅವರ ಬಗ್ಗೆ ನ್ಯೂಸ್ ಅಲ್ಲಿ ಬರ್ತಿರೋ ವಿಡಿಯೋನ ಕೇಟ್ಗೆ ಕಳಿಸಿ ಇವರನ್ನೆಲ್ಲ ಕಾಪಾಡಬೇಕು ಅಂದ್ರೆ ನೀನು ನಮಗೆ ಹೆಲ್ಪ್ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ಕೊನೆಗೂ ಕೇಟ್ ಒಪ್ಕೊಂತಾಳೆ. ಸೊ ಆವಿ ಕೇಟ್ನ ತನ್ನ ಟೀಮ್ ಹತ್ರ ಕರ್ಕೊಂಡ್ ಬರ್ತಾನೆ. ಇವ್ರ ಹತ್ರ ಒಳ್ಳೆ ಒಳ್ಳೆ ಎಕ್ವಿಪ್ಮೆಂಟ್ಸ್ ಮತ್ತೆ ಡಿವೈಸಸ್ ಎಲ್ಲ ಇರೋದನ್ನ ನೋಡಿ ಇದನ್ನೆಲ್ಲ ಹೇಗ್ ಮೇಂಟೈನ್ ಮಾಡ್ತೀಯಾ, ಹಣ ಎಲ್ಲಿಂದ ಬರುತ್ತೆ ಅಂತ ಕೇಟ್ ಕೇಳಿದಾಗ, ಈ ಕೆಲಸ ಮಾಡೋಕೆ ನಮ್ಗೆ ತುಂಬಾನೇ ಇನ್ವೆಸ್ಟರ್ಸ್ ಹೆಲ್ಪ್ ಮಾಡ್ತಿದ್ದಾರೆ, ಅವರು ಇನ್ವೆಸ್ಟ್ ಮಾಡ್ತಿರೋ ಹಣದಿಂದ ನಮ್ಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಾನೆ ಆವಿ. ಇದೇ ಸಮಯಕ್ಕೆ ಇಲ್ಲಿಗೆ ಸ್ಟಾರ್ಮ್ ಚೇಸಸ್ ನ ಇನ್ನೊಂದು ಟೀಮ್ ಬರುತ್ತೆ. ಇವರು ಸೀರಿಯಸ್ ಆಗಿ ಸ್ಟಾರ್ಮ್ ಚೇಸ್ ಮಾಡಲ್ಲ, ಫುಲ್ ಎಂಜಾಯ್ ಮಾಡ್ಕೊಂಡು ಏನೋ ಒಂದು ಅಡ್ವೆಂಚರ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಸ್ಟಾರ್ಮ್ ಚೇಸ್ ಮಾಡ್ತಾ ಇರ್ತಾರೆ. ಮತ್ತೆ ಯೂಟ್ಯೂಬ್ ಚಾನಲ್ಗೋಸ್ಕರ ಸ್ಟಾರ್ಮ್ ಚೇಸಿಂಗ್ ವಿಡಿಯೋನ ಮಾಡ್ಕೊಂತಿರ್ತಾರೆ. ಈ ಟೀಮ್ ಲೀಡರ್ ನ ಹೆಸರು ಟೈಲರ್ ಅಂತ. ಕೇಟ್ ಆಕಾಶ ನೋಡಿ ಯಾವ ಸೈಡ್ಗೆ ಟಾರ್ನೆಡೋ ಬರ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಟೈಲರ್ ಇವಳನ್ನ ಪರಿಚಯ ಮಾಡ್ಕೊಂತಾನೆ. ಟೈಲರ್ ಜೊತೆ ಬಿಲ್ ಅನ್ನೋ ರಿಪೋರ್ಟರ್ ಕೂಡ ಇದ್ದಾನೆ, ಸ್ಟಾರ್ಮ್ ಚೇಸಿಂಗ್ ನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೋಸ್ಕರ. ಸೊ ಈಗ ಒಂದು ಜಾಗದಲ್ಲಿ ಟಾರ್ನೆಡೋ ಫಾರ್ಮ್ ಆಗ್ತಿರೋದನ್ನ ನೋಡಿ ಎಲ್ಲರೂ ಅದರ ಕಡೆ ಹೊರಡ್ತಾರೆ. ಇದು EF1 ರೇಟಿಂಗ್ ಟಾರ್ನೆಡೋ ಆಗಿರೋದ್ರಿಂದ ಈಸಿಯಾಗಿ ಸ್ಕ್ಯಾನರ್ ಇಡಬಹುದು ಅಂತ ಆವಿನ ಟೀಮ್ ಅವರು 3 ಟೀಮ್ ಆಗಿ ಡಿವೈಡ್ ಆಗ್ತಾರೆ. 2 ಟೀಮ್ ಅವರು ಟಾರ್ನೆಡೋ ಹತ್ರ ಹೋಗಿ ಸ್ಕ್ಯಾನಿಂಗ್ ಡಿವೈಸಸ್ ನ ಇಡ್ತಾರೆ. ಇನ್ನ ಉಳಿದಿರೋ ಒಂದು ಸ್ಕ್ಯಾನಿಂಗ್ ಡಿವೈಸ್ ನ ಟಾರ್ನೆಡೋ ಮುಂದೆ ಇಡೋಕೆ ಕೇಟ್ ಮತ್ತೆ ಆವಿ ಬಂದಾಗ, ಕೇಟ್ ಟಾರ್ನೆಡೋನ ನೋಡ್ತಿದ್ದಂಗೆ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಗಾಬರಿ ಆಗ್ಬಿಡ್ತಾಳೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಆ ಸ್ಕ್ಯಾನಿಂಗ್ ಡಿವೈಸ್ ನ ಇಡೋಕ್ಕಾಗಲ್ಲ, ಟಾರ್ನೆಡೋ ಇವರಿಂದ ದೂರ ಹೋಗ್ಬಿಡುತ್ತೆ. ಆದ್ರೆ ಟೈಲರ್ ತನ್ನ ಟೀಮ್ ಜೊತೆ ಟ್ರಕ್ ಅಲ್ಲಿ ಆ ಟಾರ್ನೆಡೋನ ಚೇಸ್ ಮಾಡ್ಕೊಂಡು ಸೀದಾ ಅದರ ಒಳಗೇನೆ ಹೋಗಿ ಪಟಾಕಿ ಹಾರಿಸ್ತಾ ಇದ್ದಾರೆ. ಮತ್ತೆ ಯೂಟ್ಯೂಬ್ ಲೈವ್ ಅಲ್ಲಿ ಇದನ್ನ ತಮ್ಮ ಆಡಿಯನ್ಸ್ ಗೆ ತೋರಿಸ್ತಾ ಇದ್ದಾರೆ. ಅಂದ್ರೆ ಟೈಲರ್ ಸಾಧಾರಣದವನಲ್ಲ, ಈ ಕೆಲಸದಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಇದ್ದಾನೆ. ಕೇಟ್ಗೆ ತುಂಬಾನೇ ಬೇಜಾರಾಗಿದೆ, ನನ್ ಕಡೆಯಿಂದ ಸ್ಕ್ಯಾನರ್ ಇಡಕ್ಕಾಗ್ಲಿಲ್ಲ ಅಂತ. ಆದ್ರೆ ಆವಿ ನೆಕ್ಸ್ಟ್ ಇನ್ನೊಂದು ಟಾರ್ನೆಡೋ ಹುಡ್ಕೋದ್ರಾಯ್ತು ಬಿಡು ಅಂತ ಇವಳಿಗೆ ಸಮಾಧಾನ ಮಾಡ್ತಾನೆ. ಇವತ್ ರಾತ್ರಿ ಇಲ್ಲೇ ಹತ್ರದಲ್ಲಿ ಒಂದು ಮೋಟೆಲ್ ಅಲ್ಲಿ ಎಲ್ಲರೂ ಉಳ್ಕೊಂಡಿದ್ದಾಗ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಟೈಲರ್ ಕೂಡ ಮೀಟಿಯರಾಲಜಿಸ್ಟ್ ಆಗಿದ್ದಾನೆ, ಅಂದ್ರೆ ವೆದರ್ ಬಗ್ಗೆ ಸ್ಟಡಿ ಮಾಡೋರು. ಇವನ ಟೀಮ್ ಅಲ್ಲಿ ಇರೋರ್ಗೆಲ್ಲ ಟಾರ್ನೆಡೋ ಚೇಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ, ಇದರ ಬಗ್ಗೆ ಅಂತಾನೆ ಸಪರೇಟ್ ಆಗಿ ಏನು ಓದಿಲ್ಲ. ಮುಂದಿನ ದಿನ ಬೆಳಗ್ಗೆ ಆವಿ ಮತ್ತೆ ಇವನ ಪಾರ್ಟ್ನರ್ ಹತ್ರ ರಿಕ್ಸ್ ಅನ್ನೊಬ್ರು ಇನ್ವೆಸ್ಟರ್ ಬಂದು ಮಾತಾಡ್ಬೇಕಾದ್ರೆ ನಮ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಏನಂದ್ರೆ ರಿಕ್ಸ್ ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಾನೆ. ಇವನ ಕೆಲಸ ಏನಂದ್ರೆ ಟಾರ್ನೆಡೋ ಇಂದ ಯಾರ ಪ್ರಾಪರ್ಟಿ ಡ್ಯಾಮೇಜ್ ಆಗಿರುತ್ತೋ ಆ ಪ್ರಾಪರ್ಟಿನ ಕಡಿಮೆ ದುಡ್ಡಿಗೆ ಅವರಿಂದ ಖರೀದಿಸಿ ಜಾಸ್ತಿ ದುಡ್ಡಿಗೆ ಮಾರ್ಕೊಂತಿರ್ತಾನೆ. ಇವರು ಟಾರ್ನೆಡೋನ ಚೇಸ್ ಮಾಡಿ ಸ್ಕ್ಯಾನರ್ ಇಡ್ತಿರೋದು ಜನರನ್ನ ಕಾಪಾಡೋ ಉದ್ದೇಶದಿಂದ ಅಲ್ಲ, ಅವರ ಆಸ್ತಿ ಒಡೆಯೋ ಉದ್ದೇಶದಿಂದ. ಟಾರ್ನೆಡೋ ಯಾವ ಕಡೆ ಮೂವ್ ಆಗುತ್ತೆ, ಎಲ್ಲಿ ಡ್ಯಾಮೇಜ್ ಮಾಡ್ಬೋದು ಅಂತ ಮೊದಲೇ ತಿಳ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ವಿಷಯ ಕೇಟ್ಗೆ ಗೊತ್ತಿಲ್ಲ. ನಂತರ ಕೇಟ್ ಗಾಳಿಯ ಡೈರೆಕ್ಷನ್ ಮತ್ತೆ ಅಟ್ಮಾಸ್ಫಿಯರ್ ಅಲ್ಲಿರೋ ತೇವಾಂಶದಿಂದಾನೆ ಕಂಡು ಹಿಡಿತಾಳೆ ನೆಕ್ಸ್ಟ್ ಎಲ್ಲಿ ಟಾರ್ನೆಡೋ ಬರ್ಬೋದು ಅಂತ. ಅದಕ್ಕೆ ತಕ್ಷಣ ತನ್ನ ಟೀಮ್ ನ ಕರ್ಕೊಂಡು ಹೊಡ್ತಾಳೆ. ಟೈಲರ್ ಕೂಡ ಇವರು ಹೋಗ್ತಿರೋದನ್ನ ನೋಡಿ ಯೂಟ್ಯೂಬ್ ಲೈವ್ ಮಾಡೋಕೆ ಶುರು ಮಾಡಿ ಈ ಬಾರಿ ಡ್ರೋನ್ ಕೂಡ ಹಾರಿಸಿದ್ದಾರೆ ಟಾಪ್ ವ್ಯೂ ನ ರೆಕಾರ್ಡ್ ಮಾಡೋಕೋಸ್ಕರ. ಸ್ವಲ್ಪ ಹೊತ್ತಾದ್ಮೇಲೆ ಟಾರ್ನೆಡೋ ಸೃಷ್ಟಿಯಾಗಿ ನಂತರ ಒಂದು ಟಾರ್ನೆಡೋ ಜೊತೆ ಪಕ್ಕದಲ್ಲೇ ಇನ್ನೊಂದು ಟಾರ್ನೆಡೋ ಬರುತ್ತೆ. ಇದನ್ನ ಟ್ವಿನ್ ಟಾರ್ನೆಡೋ ಅಂತ ಕೂಡ ಕರೀತಾರೆ. ಅಕಸ್ಮಾತ್ ಎರಡರಲ್ಲಿ ಒಂದು ಟಾರ್ನೆಡೋ ಚಿಕ್ಕದು ಇನ್ನೊಂದು ದೊಡ್ಡದಾಗಿ ಇದ್ರೆ ಚಿಕ್ಕ ಟಾರ್ನೆಡೋನ ಸ್ಯಾಟಲೈಟ್ ಟಾರ್ನೆಡೋ ಅಂತ ಹೇಳ್ತಾರೆ. ಸೊ ಎರಡರಲ್ಲಿ ಯಾವ ಟಾರ್ನೆಡೋ ಜಾಸ್ತಿ ಹೊತ್ತು ಉಳಿಯುತ್ತೆ ಅಂತ ಕೇಟ್ ಯೋಚನೆ ಮಾಡಿದಾಗ ರೈಟ್ ಸೈಡ್ ಅಲ್ಲಿರೋ ಟಾರ್ನೆಡೋ ಸರಿ ಅಂತ ಹೇಳಿ ಆ ಕಡೆ ಹೊರಟಾಗ ಗಾಳಿಯ ಡೈರೆಕ್ಷನ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗುತ್ತೆ. ಇದನ್ನ ಗಮನಿಸಿದ ಕೇಟ್ ಗಾಳಿಯ ಡೈರೆಕ್ಷನ್ ಲೆಫ್ಟ್ ಸೈಡ್ ಗೆ ಹೋಗ್ತಾ ಇದೆ. ಅಂದ್ರೆ ರೈಟ್ ಸೈಡ್ ಅಲ್ಲಿರೋ ಟಾರ್ನೆಡೋಗಿಂತ ಲೆಫ್ಟ್ ಸೈಡ್ ಅಲ್ಲಿರೋ ಟಾರ್ನೆಡೋ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ನಾವು ಲೆಫ್ಟ್ ಸೈಡ್ ಗೆ ಹೋಗ್ಬೇಕು ಅಂತ ಆವಿಗೆ ಹೇಳ್ತಾಳೆ. ಆದ್ರೆ ಟೈಲರ್ ರೈಟ್ ಸೈಡ್ ಇರೋ ಟಾರ್ನೆಡೋನೇ ಸರಿ ಅಂತ ಆ ಟಾರ್ನೆಡೋ ಬರೋ ದಾರಿಗೆ ಬಂದು ಟ್ರಕ್ ನಿಲ್ಸಿ ಪಟಾಕಿ ಹಾರಿಸೋಕೆ ರೆಡಿ ಮಾಡ್ತಿದ್ದಾಗ ಇವರ ಹತ್ರ ಬರ್ತಾ ಬರ್ತಾನೆ ಆ ಟಾರ್ನೆಡೋ ಮಾಯ ಆಗೋಗುತ್ತೆ. ಅಂದ್ರೆ ಕೇಟ್ ನ ಡಿಸಿಷನ್ ಸರಿ ಇದೆ, ಲೆಫ್ಟ್ ಸೈಡ್ ಟಾರ್ನೆಡೋ ಇನ್ನೂ ಜೀವಂತವಾಗಿದೆ. ಹಾಗಾಗಿ ಕೇಟ್ ಆವಿ ಮತ್ತೆ ಇವನ ಟೀಮ್ ಅವರು ಮತ್ತೆ ಡಿವೈಡ್ ಆಗಿ ಈ ಬಾರಿ 3 ಸ್ಕ್ಯಾನಿಂಗ್ ಡಿವೈಸಸ್ ನ ಟಾರ್ನೆಡೋ ಸುತ್ತ ಏನೋ ಇಡ್ತಾರೆ. ಆದ್ರೆ ಕೇಟ್ ಮತ್ತೆ ಆವಿ ಇಟ್ಟಿದ್ದ ಸ್ಕ್ಯಾನರ್ ಟಾರ್ನೆಡೋನ ಸ್ಕ್ಯಾನ್ ಮಾಡಿ ಡಾಟಾ ಪಡ್ಕೋಬೇಕಾದ್ರೇನೆ ಟಾರ್ನೆಡೋ ಆ ಸ್ಕ್ಯಾನರ್ ಹತ್ರ ಬಂದು ಇದನ್ನ ಎತ್ತಿ ದೂರ ಬಿಸಾಕುತ್ತೆ. ಮತ್ತೆ ಈಗ ಅದು ಕೇಟ್ ಮತ್ತೆ ಆವಿ ಇರೋ ಕಡೆನೆ ಬರ್ತಾ ಇದೆ. ಇವರು ಕಾರ್ನ ಟರ್ನ್ ಮಾಡ್ಕೊಳ್ಳೋಕು ಟೈಮ್
ಸಿಗಲ್ಲ, ರಿವರ್ಸೇ ಹೋಗ್ತಾ ಇದ್ದಾರೆ. ಕೊನೆಗೂ ಇವರ ಹತ್ರ ಟಾರ್ನೆಡೋ ಬಂದೇ ಬಿಡ್ತು. ಈಗ ದೇವ್ರಿಟ್ಟಂಗ್ ಆಗ್ಲಿ ಅಂತ ಕಾರ್ನ ನಿಲ್ಸಿ ಸುಮ್ನೆ ಕೂತಿದ್ದಾಗ ಹೇಗೋ ಇವ್ರ ಪುಣ್ಯಕ್ಕೆ ಟಾರ್ನೆಡೋ ಜಾಸ್ತಿ ಹೊತ್ತು ಇಲ್ಲಿರಲ್ಲ, ದೂರ ಹೋಗ್ಬಿಡುತ್ತೆ. ಎಲ್ಲಿಗೆ ಅಂದ್ರೆ ಹತ್ರದಲ್ಲೇ ಇರುವಂತ ಇನ್ನೊಂದು ಟೌನ್ಗೆ. ಆವಿ ಹೇಳ್ತಾನೆ ಹಾರೋಗಿರೋ ಆ ಸ್ಕ್ಯಾನರ್ ನ ಎತ್ಕೊಂಡ್ ಬಂದ್ರೆ ಈಗ್ಲೂ ಅದ್ರಲ್ಲಿರೋ ಡಾಟಾನ ತಗೋಬಹುದು, ಹೋಗಿ ಬೇಗ ಅದನ್ನ ಹುಡ್ಕೋಣ ಅಂದಾಗ ಇಲ್ಲ ಮೊದ್ಲು ನಾವು ಟೌನ್ ಕಡೆ ಹೋಗಿ ಜನರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ತಾಳೆ ಕೇಟ್. ಇದರಿಂದ ಟಾರ್ನೆಡೋ ಯಾವ ಕಡೆ ಹೋಗಿತ್ತೋ ಆ ಟೌನ್ಗೆ ಇವರು ಬಂದಾಗ ನೋಡ್ತಾರೆ ಈ ಟೌನ್ ಪೂರ್ತಿ ನಾಶ ಆಗೋಗಿದೆ. ಟೈಲರ್ನ ಟೀಮ್ ಅವರು ಬಂದು ಜನರನ್ನ ಕಾಪಾಡೋದ್ರ ಜೊತೆಗೆ ಟೀ ಶರ್ಟ್ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಮಾರ್ತಾ ಇದ್ದಾರೆ. ಇದನ್ನ ನೋಡಿ ಕೇಟ್ಗೆ ಕೋಪ ಬಂತು, ಇಂಥ ಸಮಯದಲ್ಲಿ ವ್ಯಾಪಾರ ಮಾಡ್ತಿದಾರಲ್ಲ ಅಂತ. ಆದ್ರೆ ಇವಳ ಟೀಮ್ ಅವರು ಏನ್ ಮಾಡ್ತಿದ್ದಾರೆ ಅಂತ ಇನ್ನೂ ಇವಳಿಗೆ ಗೊತ್ತಾಗಿಲ್ಲ. ಆ ಇನ್ವೆಸ್ಟರ್ ರಿಗ್ ಬಂದು ಇಲ್ಲಿರೋರ ಪ್ರಾಪರ್ಟಿ ಖರೀದಿ ಮಾಡ್ತಾ ಇದ್ದಾನೆ. ಈಗ ಟೈಲರ್ನ ಟೀಮಲ್ಲಿರೋ ಒಬ್ಳು ಹುಡುಗಿ ಬಂದು ಕೇಟ್ಗೆ ತಿನ್ನೋಕೆ ಊಟ ಕೊಟ್ಟಾಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಕೇಟ್ ಹೇಳ್ತಾಳೆ. ಅದಕ್ಕೆ ಟೈಲರ್ನ ಟೀಮ್ ಅವಳು ನಾವು ಟೀ ಶರ್ಟ್ ನ ಮಾರಿ ಲಾಭ ಮಾಡ್ತಾ ಇಲ್ಲ, ಜನರಿಗೆ ಆಹಾರ ಫ್ರೀ ಆಗಿ ಕೊಡ್ತಾ ಇದೀವಿ ಅಂತ ಹೇಳಿದಾಗ ಕೇಟ್ಗೆ ಗೊತ್ತಾಯ್ತು ಟೈಲರ್ ಬರೀ ಅಡ್ವೆಂಚರ್ ಥ್ರಿಲ್ಗೋಸ್ಕರ ಈ ಕೆಲಸ ಮಾಡ್ತಿಲ್ಲ, ಜನರಿಗೆ ಹೆಲ್ಪ್ ಕೂಡ ಮಾಡ್ತಿದ್ದಾನೆ ಅಂತ. ಇಲ್ಲಿಂದ ಹತ್ರದಲ್ಲೇ ಇರೋ ಇನ್ನೊಂದು ಟೌನ್ಗೆ ಬಂದಾಗ ಕೇಟ್ ಇಂಟರ್ನೆಟ್ ಅಲ್ಲಿ ರಿಕ್ಸ್ ನ ಬಗ್ಗೆ ಓದಿ ತಿಳ್ಕೊಂತಾಳೆ. ಇವನ್ ಏನ್ ಕೆಲಸ ಮಾಡ್ತಿರೋದು ಅಂತ ಎಲ್ಲ ಈಗ ಕೇಟ್ಗೆ ಗೊತ್ತಾಯ್ತು. ನಂತರ ಟೈಲರ್ ಇವಳ ಹತ್ರ ಬಂದು ರೋಡಿಯೋ ಸ್ಪೋರ್ಟ್ ನ ನೋಡೋಕೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಸ್ವಲ್ಪ ಹೊತ್ತು ಇಬ್ರು ಪರ್ಸನಲ್ ವಿಷಯ ಎಲ್ಲ ಮಾತಾಡಿ ಆದ್ಮೇಲೆ ಇವರೆಲ್ಲರ ಫೋನ್ಗೆ ವಾರ್ನಿಂಗ್ ಮೆಸೇಜ್ ಬರುತ್ತೆ. ಜೊತೆಗೆ ಸೈರನ್ ಗಳೆಲ್ಲ ಹೊಡ್ಕೊಳ್ಳೋಕೆ ಶುರು ಮಾಡ್ತವೆ, ಟಾರ್ನೆಡೋ ಬರ್ತಾ ಇದೆ ಅಂತ ವಾರ್ನಿಂಗ್ ಇದು. ತಕ್ಷಣ ಎಲ್ಲರೂ ಎದ್ದು ಬಿದ್ದು ಓಡೋಕೆ ಶುರು ಮಾಡ್ತಾರೆ. ಕೇಟ್ ಮತ್ತೆ ಟೈಲರ್ ಇಲ್ಲಿಂದ ಒಂದು ಹೋಟೆಲ್ಗೆ ಬಂದು ಇಲ್ಲೆಲ್ಲಾದ್ರೂ ಬೇಸ್ಮೆಂಟ್ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ. ಎಲ್ಲೂ ಬೇಸ್ಮೆಂಟ್ ಇಲ್ಲ, ಆದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಖಾಲಿ ಇರೋ ಸ್ವಿಮ್ಮಿಂಗ್ ಪೂಲ್. ಅದಕ್ಕೆ ಟೈಲರ್ ಮತ್ತೆ ಕೇಟ್ ಒಬ್ರು ತಾಯಿ ಮಗಳನ್ನ ಕರ್ಕೊಂಡ್ ಬಂದು ಪೂಲ್ ಒಳಗಿರೋ ಕಬ್ಬಿಣದ ಪೈಪ್ ಹಿಡ್ಕೊಂಡು ಗಟ್ಟಿಯಾಗಿ ಕೂತಿದ್ದಾಗ ಆ ಹೋಟೆಲ್ ಅಲ್ಲಿ ಕೆಲಸ ಮಾಡೋನೊಬ್ಬ ಪೂಲ್ ಒಳಗೆ ಬರ್ತಾನೆ. ಟೈಲರ್ ಇವನನ್ನ ಕಾಪಾಡೋಕ್ ಹೋಗಿ ಹಾಗೆ ನೆಲದ ಮೇಲೆ ತೆಳ್ಕೊಂಡ್ ಬಾ, ಮೇಲೆ ಹೇಳ್ಬೇಡ ಅಂತ ಎಷ್ಟೇ ಟೈಲರ್ ಹೇಳಿದ್ರು ಕೇಳಲ್ಲ. ಅವನು ಮೇಲೆದ್ದು ಬರೋಕೆ ಹೋದಾಗ ಟಾರ್ನೆಡೋ ಇವನನ್ನ ಎಳ್ಕೊಂಡ್ ಬಿಡುತ್ತೆ. ಇದು EF4 ರೇಟಿಂಗ್ ಟಾರ್ನೆಡೋ ಆಗಿರೋದ್ರಿಂದ ತುಂಬಾನೇ ಪವರ್ಫುಲ್ ಆಗಿದೆ. ಟೈಲರ್ ಮತ್ತೆ ಕೇಟ್ ಪೈಪ್ ನ ಹಿಡ್ಕೊಂಡು ಕೂತಿದ್ದಾಗ ಒಂದು ಗಾಡಿಯ ಟ್ರೈಲರ್ ಬಂದು ಇವರ ಹತ್ರ ಬೀಳುತ್ತೆ. ಹೆಂಗೋ ಇವರ ಮೇಲೆ ಬೀಳಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಟಾರ್ನೆಡೋ ಇಲ್ಲಿಂದ ಹೋಗುತ್ತೆ. ನಂತರ ಇಲ್ಲಿಗೆ ಟಾರ್ನೆಡೋ ಬಂದಿರೋ ವಿಷಯ ಗೊತ್ತಾಗಿ ಆ ಇಲ್ಲಿಗೆ ಬಂದಾಗ ಕೇಟ್ ರಿಕ್ಸ್ ಏನ್ ಮಾಡ್ತಿದ್ದಾನೆ ಎಲ್ಲ ನನಗೆ ಗೊತ್ತಾಗಿದೆ. ಇಲ್ಲಿ ತಮ್ಮ ಮನೆ ಕಳ್ಕೊಂಡಿರೋರ ಜಾಗ ಪರ್ಚೇಸ್ ಮಾಡಿ ಅದರಿಂದ ಲಾಭ ಮಾಡ್ತಿದ್ದೀರಲ್ಲ, ಇದರಿಂದ ಅವ್ರಿಗೆ ಹೇಗ್ ಅನಿಸ್ಬೇಡ ಅಂತ ಅಂದಾಗ ಆವಿ ಹೇಳ್ತಾನೆ ನೀನು ನಿನ್ನ ಸೈನ್ಸ್ ಪ್ರಾಜೆಕ್ಟ್ ಗೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರ ನನ್ನ 3 ಜನ ಫ್ರೆಂಡ್ಸ್ ನ ಕರ್ಕೊಂಡು ಹೋಗಿ ಟಾರ್ನೆಡೋಗೆ ಬಲಿ ಕೊಟ್ಟು ಬಂದಲ್ಲ, ಆಗ ನನ್ಗೆ ಹೇಗ್ ಅನ್ಸಿರ್ಬೇಡ ಅಂತ ಹೇಳ್ತಾನೆ. ಇದರಿಂದ ಕೇಟ್ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ತನ್ನ ತಾಯಿಯ ಮನೆಗೆ ಬರ್ತಾಳೆ. ಇಲ್ಲಿ ಕೇಟ್ ಅವ್ರ ಅಮ್ಮಂಗೆ ಅವಳನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಇವರ ಮನೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಒಂದು ದೊಡ್ಡ ಕೊಟ್ಟಿಗೆ ಇದೆ. ಈ ಕೊಟ್ಟಿಗೆಯಲ್ಲಿ ಮೊದಲು ಕೇಟ್ ತನ್ನ ಎಕ್ಸ್ಪೆರಿಮೆಂಟ್ಸ್ ನ ಟ್ರೈ ಮಾಡ್ತಿದ್ಲು ಮತ್ತೆ ಟಾರ್ನೆಡೋಸ್ ನ ಬಗ್ಗೆ ಸ್ಟಡಿ ಮಾಡ್ತಿದ್ಲು. ಸೊ ಈಗ ಟೈಲರ್ ಕೇಟ್ ನ ಹುಡ್ಕೊಂಡು ಇಲ್ಲಿಗೂ ಬರ್ತಾನೆ. ಈ ಜಾಗ ಇವನ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಕೆಲವು ವರ್ಷಗಳ ಹಿಂದೆ ಕೇಟ್ ನ ಬಗ್ಗೆ ನ್ಯೂಸ್ ಅಲ್ಲಿ ಬಂದಿತ್ತು. ಅದನ್ನ ನೋಡಿ ಕೇಟ್ ಮೊದಲು ಎಲ್ಲಿ ವಾಸವಾಗಿದ್ಲು ಅಂತ ಹುಡ್ಕೊಂಡು ಈ ಜಾಗಕ್ಕೆ ಬಂದಿದ್ದಾನೆ. ಜೊತೆಗೆ ಇವನಿಗೆ ಕೇಟ್ ನ ಫ್ರೆಂಡ್ ಸಾವನ್ನಪ್ಪಿದ್ದ ವಿಷಯ ಕೂಡ ಗೊತ್ತಾಗಿದೆ. ಕೇಟ್ ಅವರಮ್ಮ ಟೈಲರ್ ನ ಇವತ್ ರಾತ್ರಿ ಇಲ್ಲೇ ಉಳ್ಕೊಳ್ಳೋಕೆ ಹೇಳಿದರೆ ಟೈಲರ್ ಕೊಟ್ಟಿಗೆಯಲ್ಲಿರೋ ಕೇಟ್ ನ ಎಕ್ಸ್ಪೆರಿಮೆಂಟ್ ಬಗ್ಗೆ ಸ್ಟಡಿ ಮಾಡ್ತಿದ್ದಾನೆ. ಯಾವ ಎಕ್ಸ್ಪೆರಿಮೆಂಟ್ ಅಂದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸೋಡಿಯಂ ಪಾಲಿಯಾಕ್ರಲೈಟ್ ಇಂದ ಟಾರ್ನೆಡೋ ಒಳಗಿರೋ ತೇವಾಂಶ ಹೀರ್ಕೊಳ್ಳೋಕೆ ಟ್ರೈ ಮಾಡಿದ್ರಲ್ಲ, ಅದೇ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ನ ವರ್ಕ್ ಆಗೋ ಹಾಗೆ ಮಾಡ್ಬೋದು, ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಕೇಟ್ ಕೇಳ್ತಿಲ್ಲ. ಇದೇ ಎಕ್ಸ್ಪೆರಿಮೆಂಟ್ ಕಡೆಯಿಂದ ನಾನು ನನ್ನ ಫ್ರೆಂಡ್ಸ್ ನ ಕಳ್ಕೊಂಡಿದ್ದೆ ಅಂದಾಗ ಟೈಲರ್ ಹೇಳ್ತಾನೆ ನಾವು ಟಾರ್ನೆಡೋನ ತಡೆಯೋಕೆ ಏನಾದ್ರೂ ಉಪಾಯ ಮಾಡ್ಲಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ತರ ಇನ್ನ ಎಷ್ಟು ಜನ ಪ್ರಾಣ ಕಳ್ಕೋಬೇಕಾಗುತ್ತೆ ಗೊತ್ತಾ ಅಂದಾಗ ಕೇಟ್ ಇದಕ್ಕೆ ಏನು ಉತ್ತರ ಕೊಡಲ್ಲ. ಇಲ್ಲಿಂದ ಅಳ್ತಾ ಹೋಗ್ತಾಳೆ. ಮುಂದಿನ ದಿನ ಟೈಲರ್ ಇಲ್ಲಿಂದ ಹೊರಟಾಗ ರಾತ್ರಿ ಎಲ್ಲ ಯೋಚನೆ ಮಾಡಿರೋ ಕೇಟ್ ಟೈಲರ್ ಹತ್ರ ಬಂದು ಎಕ್ಸ್ಪೆರಿಮೆಂಟ್ ನ ಟ್ರೈ ಮಾಡೋಕೆ ಒಪ್ಕೊಂತಾಳೆ. ನಂತರ ಇವರು 1,500 kg ಸೋಡಿಯಂ ಪಾಲಿಯಾಕ್ರಲೈಟ್ ನ EF1 ಟಾರ್ನೆಡೋ ಒಳಗೆ ಹಾಕಿದ್ರೆ ಏನ್ ಕತೆ ಆಗ್ಬೋದು ಅಂತ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದಾಗ ಟಾರ್ನೆಡೋನ ತೀವ್ರತೆ ಕಡಿಮೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಕೇಟ್ ತನ್ನ ಫ್ರೆಂಡ್ಸ್ ನ ಕಳ್ಕೊಂಡಾಗ EF5 ರೇಟಿಂಗ್ ಟಾರ್ನೆಡೋ ಬಂದಿತ್ತು. ಹಾಗಾಗಿ ಇವರು ತಗೊಂಡು ಹೋಗಿದ್ದ ಸೋಡಿಯಂ ಪಾಲಿಯಾಕ್ರಲೈಟ್ ಸಾಕಾಗಿರ್ಲಿಲ್ಲ. ಸೊ ಟೈಲರ್ ಮತ್ತೆ ಕೇಟ್ ಇಬ್ರು ಈಗ ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡೋಕೆ EF1 ರೇಟಿಂಗ್ ಟಾರ್ನೆಡೋನ ಹುಡ್ಕೊಂಡ್ ಬರ್ತಾರೆ. ಒಂದು ಟಾರ್ನೆಡೋ ಕೂಡ ಸಿಗುತ್ತೆ. ಇದರ ದಾರಿಯಲ್ಲಿ ಸೋಡಿಯಂ ಪಾಲಿಯಾಕ್ರಲೈಟ್ ಇರೋ ಬ್ಯಾರಲ್ಸ್ ನ ಇಡೋಣ ಅಂತ ಕೇಟ್ ಹೇಳಿದ್ರೆ ಟೈಲರ್ ಹೇಳ್ತಾನೆ ದಾರಿಯಲ್ಲಿ ಇಡೋದ, ಸೀದಾದರ ಒಳಗೇನೆ ಇಡೋಣ ಅಂತ ಟಾರ್ನೆಡೋ ಒಳಗೇನೆ ಬರ್ತಾನೆ. ಇರೋಬರೋ ಮನೆಯೆಲ್ಲ ಟಾರ್ನೆಡೋ ಕಡೆಯಿಂದ ಹಾರೋದ್ರು. ಇವನ ಟ್ರಕ್ ಯಾಕೆ ಏನು ಆಗಲ್ಲ ಅಂದ್ರೆ ಟ್ರಕ್ ನ ಚಾಸಿಸ್ ಅಲ್ಲಿ ಎಕ್ಸ್ಟ್ರಾ ವೇಟ್ ಆಡ್ ಮಾಡಿದ್ದಾನೆ. ಮತ್ತೆ ಟ್ರಕ್ ಕೆಳಗೆ 2 ಆಗರ್ ಟೂಲ್ ಇದೆ, ಭೂಮಿಯಲ್ಲಿ ಡ್ರಿಲ್ ಮಾಡೋಕೆಲ್ಲ ಉಪಯೋಗಿಸ್ತಾರಲ್ಲ ಅದೇ ಟೂಲ್. ಇದನ್ನ ನೆಲಕ್ಕೆ ಹುಕ್ ಮಾಡಿದಾಗ ಟ್ರಕ್ ಎಲ್ಲೂ ಹಾರೋಗಲ್ಲ. ಹಾಗಾಗಿ ಇವರು ತಂದಿರೋ
ಬಂದಿರೋ ಬ್ಯಾರಲ್ಸ್ ಒಳಗಿರೋ ಕೆಮಿಕಲ್ಸ್ ನ ರಿಲೀಸ್ ಮಾಡ್ತಾರೆ. ಆದ್ರೆ ಟಾರ್ನೆಡೋಗೆ ಈ ಬಾರಿ ಏನೂ ಆಗಲ್ಲ, ಎಕ್ಸ್ಪೆರಿಮೆಂಟ್ ಯಾಕೋ ವರ್ಕ್ ಆಗ್ತಿಲ್ಲ. ನಂತರ ಆವಿ ಕೇಟ್ಗೆ ಸಾರಿ ಕೇಳೋಕೆ ಅಂತ ಬಂದಾಗ ಇವನ ಹತ್ರ ಕೇಟ್ ಸ್ಕ್ಯಾನಿಂಗ್ ಡಿವೈಸ್ ಇಂದ ಪಡ್ಕೊಂಡಿರೋ ಡಾಟಾನ ಇಸ್ಕೊಂತಾಳೆ. ಈ ಡಾಟಾನ ಸ್ಟಡಿ ಮಾಡಿದಾಗ ತಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಗೊತ್ತಾಯ್ತು. ಏನಾಗ್ತಾ ಇದೆ ಅಂದ್ರೆ ಟಾರ್ನೆಡೋ ಒಳಗಿರೋ ಮಳೆಯನ್ನ ಮಾತ್ರ ಸೋಡಿಯಂ ಪಾಲಿಯಾಕ್ರೊಲೈಟ್ ಹೀರ್ಕೊಂತಾ ಇದೆ, ಆದ್ರೆ ಟಾರ್ನೆಡೋ ಅಲ್ಲಿರೋ ತೇವಾಂಶವನ್ನ ಹೀರ್ಕೊಂತಿಲ್ಲ. ಅದಕ್ಕೆ ಕೇಟ್ ಅವ್ರ ಅಮ್ಮ ಒಂದು ಐಡಿಯಾ ಕೊಡ್ತಾರೆ. ರೈತರ ಭೂಮಿಗೆ ಮಳೆ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಸಹಾಯ ಮಾಡೋಕೋಸ್ಕರ ಸಿಲ್ವರ್ ಅಯೋಡೈಡ್ ನ ಉಪಯೋಗಿಸಿ ಆರ್ಟಿಫಿಷಿಯಲ್ ಮಳೆಯನ್ನ ಬರೆಸ್ತಾರಲ್ಲ, ಅದನ್ನ ನೀವು ಟ್ರೈ ಮಾಡ್ಬೋದಲ್ವಾ ಅಂತ. ಸೊ ಟೈಲರ್ ಹೇಳ್ತಾನೆ, ನಾವು ಸಿಲ್ವರ್ ಅಯೋಡೈಡ್ ನ ರಾಕೆಟ್ ನ ಸಹಾಯದಿಂದ ಟಾರ್ನೆಡೋಗೆ ಶೂಟ್ ಮಾಡಿದ್ರೆ ಸಿಲ್ವರ್ ಅಯೋಡೈಡ್ ಟಾರ್ನೆಡೋ ಒಳಗಿರೋ ತೇವಾಂಶವನ್ನ ಮಳೆಯಾಗಿ ಬದಲಾಯಿಸುತ್ತೆ. ಆ ಮಳೆಯ ನೀರನ್ನ ಸೋಡಿಯಂ ಪಾಲಿಯಾಕ್ರೊಲೈಟ್ ಹೀರ್ಕೊಂಡಾಗ ಟಾರ್ನೆಡೋ ನಿಂತೋಗುತ್ತೆ ಅಂತ. ತಕ್ಷಣ ಟೈಲರ್ ತನ್ನ ಟೀಮ್ ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ವ್ಯವಸ್ಥೆ ಮಾಡ್ತಾನೆ. ಕೇಟ್ ನ ಟೈಲರ್ ತಮ್ಮ ಟೀಮ್ ಹತ್ರ ಕರ್ಕೊಂಡ್ ಬಂದು ಸಿಲ್ವರ್ ಅಯೋಡೈಡ್ ನ ರೆಡಿ ಮಾಡಿ ನಂತರ ದೊಡ್ಡ ಟ್ರೈಲರ್ ನ ಹೊಸದಾಗಿ ರೆಡಿ ಮಾಡಿಸ್ಕೊಂತಾರೆ, ಜಾಸ್ತಿ ಬ್ಯಾರಲ್ ಇಡ್ಸೋ ಅಷ್ಟು. ಯಾಕಂದ್ರೆ ಈ ಬಾರಿ ಇನ್ನು ಎಕ್ಸ್ಟ್ರಾ ಬ್ಯಾರಲ್ ಸೋಡಿಯಂ ಪಾಲಿಯಾಕ್ರೊಲೈಟ್ ನ ತಗೊಂಡ್ ಹೊರಟಿದ್ದಾರೆ. ಸೊ ಈಗ ಒಂದು ಟೌನ್ ಹತ್ರ ಟಾರ್ನೆಡೋ ಸೃಷ್ಟಿ ಆಗ್ತಿರೋದನ್ನ ನೋಡಿ ಇವರು ಈ ಬಾರಿ ಟಾರ್ನೆಡೋನ ತಡಿಲೇಬೇಕು ಅಂತ ಹೊರಟಿದ್ದಾರೆ. ಇನ್ನೊಂದ್ ಕಡೆ ಆವಿ ಮತ್ತೆ ಅವನ ಟೀಮ್ ಕೂಡ ಟಾರ್ನೆಡೋ ಹತ್ರನೇ ಹೊರಟಿದ್ದಾರೆ. ಕೇಟ್ ನ ಸಹಾಯದಿಂದ ಯಾವ ಡೈರೆಕ್ಷನ್ ಗೆ ಹೋಗ್ಬೇಕು ಅಂತ ಟೈಲರ್ ನ ಟೀಮ್ ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಆವಿ ಮತ್ತೆ ಅವನ ಪಾರ್ಟ್ನರ್ ಪೂರ್ತಿ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿ ಸೀದಾ ಟಾರ್ನೆಡೋ ಒಳಗೇನೆ ಹೋಗ್ಬಿಡ್ತಾರೆ. ಟಾರ್ನೆಡೋನ ಕಾರಣದಿಂದ ಇವರ ಕಾರ್ ಪಲ್ಟಿ ಹೊಡೆದು ಕೆಳಗೆ ಬೀಳುತ್ತೆ. ಆಮೇಲೆ ಒಂದು ದೊಡ್ಡ ಮೆಟಲ್ ಪೀಸ್ ಇವರ ಕಾರ್ ಮೇಲೆ ಬಿದ್ದಿದ್ರಿಂದ ಕಾರ್ ಮತ್ತೆ ಸ್ಟ್ರೈಟ್ ಆಗಿ ರೋಡ್ ಮೇಲೆ ನಿಂತ್ಕೊಳ್ಳುತ್ತೆ. ಚಿಕ್ಕದಾಗಿ ಇದ್ದ ಟಾರ್ನೆಡೋ ನೋಡ್ತಿದ್ದಂಗೆ EFI ರೇಟಿಂಗ್ ಟಾರ್ನೆಡೋ ಆಗಿ ಹತ್ರದಲ್ಲೇ ಇರೋ ಆಯಿಲ್ ರಿಫೈನರಿ ಒಳಗೆ ಹೋಗಿದ್ರಿಂದ ಎಲ್ಲಾ ಕಡೆ ಬ್ಲಾಸ್ಟ್ ಆಗ್ತಿದೆ. ಮತ್ತೆ ಟಾರ್ನೆಡೋ ಬೆಂಕಿಯನ್ನ ತನ್ನ ಒಳಗೆ ಎಳ್ಕೊಂಡು ಸುತ್ತುತ್ತಾ ಇದೆ. ಈ ಭಯಾನಕವಾದ ದೃಶ್ಯವನ್ನ ನೋಡಿ ಟೈಲರ್ ಮತ್ತೆ ಅವನ ಟೀಮ್ ಅವರು ಗಾಡಿ ರಿವರ್ಸ್ ತಗೊಂಡು ಹೊರಟಿದ್ದಾರೆ. ಆವಿ ಮತ್ತೆ ಅವನ ಪಾರ್ಟ್ನರ್ ಕೂಡ ಸೇಫ್ ಆಗಿ ಎಸ್ಕೇಪ್ ಏನೋ ಆದ್ರು. ಆದ್ರೆ ಕಿಲೋಮೀಟರ್ ಗಟ್ಲೆ ಹಡ್ಕೊಂಡಿರೋ ಟಾರ್ನೆಡೋ ಹತ್ರದಲ್ಲಿರೋ ಒಂದು ಟೌನ್ ನ ಕಡೆ ಹೋಗ್ತಾ ಇದೆ. ಅದಕ್ಕೆ ತಮ್ಮ ಎಕ್ಸ್ಪೆರಿಮೆಂಟ್ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಟೈಲರ್ ಮತ್ತೆ ಕೇಟ್ ತಮ್ಮ ಟೀಮ್ ಜೊತೆ ಟಾರ್ನೆಡೋಗಿಂತ ಮೊದಲು ಟೌನ್ ಕಡೆ ಬಂದು ಜನರನ್ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅದೇ ಆವಿನ ಟೀಮ್ ಅವರು ಜನರ ಬಗ್ಗೆ ಸ್ವಲ್ಪನೂ ತಲೆ ಕೆಡ್ಸ್ಕೊಂಡಲೆ ತಮ್ಮ ಸ್ಕ್ಯಾನಿಂಗ್ ಡಿವೈಸ್ ಎಲ್ಲಿಡೋದು ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ. ಆವಿ ತನ್ನ ಪಾರ್ಟ್ನರ್ ಗೆ ಹೇಳ್ತಾನೆ, ನಾವು ಹೋಗಿ ಜನರನ್ನ ಕಾಪಾಡಬೇಕು, ಇಷ್ಟೊಂದು ಸ್ವಾರ್ಥಿಗಳಾಗಬಾರ್ದು ಅಂತ. ಆದ್ರೆ ಅವನ ಪಾರ್ಟ್ನರ್ ಕೇಳ್ತಾನೆ ಇಲ್ಲ. ನೀನ್ ಬೇಕಿದ್ರೆ ಹೋಗು ಅಂದಾಗ ಆಯ್ತು ಅಂತ ಆವಿ ತನ್ನ ಪಾರ್ಟ್ನರ್ ನ ರೋಡಲ್ಲಿ ನಿಲ್ಸಿ ಟೌನ್ ಕಡೆ ಹೊಡ್ತಾನೆ. ಈ ಕಡೆ ಟೈಲರ್ ಮತ್ತೆ ಕೇಟ್ ಜನರನ್ನ ಮೂವಿ ಥಿಯೇಟರ್ ಒಳಗೆ ಕಳಿಸ್ತಾ ಇದ್ದಾರೆ, ಇನ್ನೆಲ್ಲೂ ಸೇಫ್ ಆಗಿರೋ ಜಾಗ ಇಲ್ಲ ಅಂತ. ಈ ಮೂವಿ ಥಿಯೇಟರ್ ಅಲ್ಲಿ ಫ್ರಾಂಕನ್ಸ್ಟೈನ್ ಮೂವಿ ಪ್ಲೇ ಆಗ್ತಿದೆ. ಸೊ ಟೈಲರ್ ಜನರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಮರದ ಪೀಸ್ ಇವನ ಕಾಲಿನ ಮೇಲೆ ಬಿದ್ದು ಕಾಲು ಸಿಗಾಕೊಂಡಿದೆ. ಕೇಟ್ ಕೈಯಲ್ಲಿ ಇದನ್ನ ಎತ್ತೋಕಾಗ್ತಿಲ್ಲ. ಆದ್ರೆ ಸರಿಯಾದ ಸಮಯಕ್ಕೆ ಆವಿ ಬಂದು ಇವನನ್ನ ಕಾಪಾಡಿ ಥಿಯೇಟರ್ ಒಳಗೆ ಹೊರಟಾಗ ದೊಡ್ಡ ವಾಟರ್ ಟ್ಯಾಂಕ್ ಕೂಡ ಕೆಳಗೆ ಬೀಳುತ್ತೆ. ಅಂದ್ರೆ ಈ ಥಿಯೇಟರ್ ಇಲ್ಲೇ ಇರುತ್ತೋ ಇಲ್ಲ ಹಾರೋಗುತ್ತೋ ಗೊತ್ತಾಗ್ತಿಲ್ಲ. ಇವರು ಥಿಯೇಟರ್ ಸೇಫ್ ಆಗಿಲ್ಲ ಅಂತ ಬೇಸ್ಮೆಂಟ್ ಎಲ್ಲಾದ್ರೂ ಇದೆಯಾ ಅಂತ ಹುಡುಕ್ತಾರೆ, ಆದ್ರೆ ಎಲ್ಲೂ ಸಿಗ್ತಿಲ್ಲ. ಥಿಯೇಟರ್ಗೆ ಟಾರ್ನೆಡೋ ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ. ಆದ್ರೆ ಚೇರ್ ಗಳನ್ನ ನೆಲಕ್ಕೆ ಫಿಕ್ಸ್ ಮಾಡಿರ್ತಾರಲ್ಲ, ಅದಕ್ಕೆ ಚೇರ್ ನ ಎಲ್ಲರೂ ಹಿಡ್ಕೊಂಡಿದ್ದಾರೆ. ಏನಾದ್ರೂ ಮಾಡಿ ಟಾರ್ನೆಡೋನ ತಡಿಲೇಬೇಕು ಅಂತ ಕೇಟ್ ಯಾರಿಗೂ ಹೇಳ್ದಂಗೆ ಒಬ್ಳೆ ಟೈಲರ್ ನ ಟ್ರಕ್ ಎತ್ಕೊಂಡು ಸೀದಾ ಟಾರ್ನೆಡೋ ಕಡೆನೆ ಹೊರಟಿದ್ದಾಳೆ. ಮತ್ತೆ ಟಾರ್ನೆಡೋಗೆ ಹತ್ರ ಹೋಗಿ ಆಗರ್ ಟೂಲ್ ನ ನೆಲಕ್ಕೆ ಹುಕ್ ಮಾಡಿ ಮೊದಲು ಸಿಲ್ವರ್ ಅಯೋಡೈಡ್ ನ ಟಾರ್ನೆಡೋ ಒಳಗೆ ಶೂಟ್ ಮಾಡ್ತಾಳೆ. ಇದರಿಂದ ಟಾರ್ನೆಡೋ ಒಳಗಿದ್ದ ತೇವಾಂಶ ಎಲ್ಲ ಮಳೆ ಆಗಿ ಬದಲಾಗ್ತಿದೆ. ನಂತರ ಬ್ಯಾರಲ್ಸ್ ಒಳಗಿರೋ ಸೋಡಿಯಂ ಪಾಲಿಯಾಕ್ರೊಲೈಟ್ ನ ರಿಲೀಸ್ ಮಾಡ್ತಾಳೆ. ಆದ್ರೆ ರಿಲೀಸ್ ಆಗ್ತಿಲ್ಲ. ಒಂದೇ ಸಮ ಬಟನ್ ನ ಪ್ರೆಸ್ ಮಾಡಿದಾಗ ಕೊನೆಗೂ ಬ್ಯಾರಲ್ ಗಳ ಮುಚ್ಚಳ ಓಪನ್ ಆಗಿ ಕೆಮಿಕಲ್ಸ್ ಪೂರ್ತಿ ಟಾರ್ನೆಡೋ ಒಳಗೆ ಹೋಗುತ್ತೆ. ಆದ್ರೆ ಟಾರ್ನೆಡೋ ಇಷ್ಟೊತ್ತಿಗಾಗ್ಲೇ ಥಿಯೇಟರ್ ಹತ್ರನೇ ಬಂದು ಎಲ್ಲಾ ತನ್ನ ಒಳಗೆ ಎಳ್ಕೋಬೇಕಾದ್ರೆ ಟೈಲರ್ ನ ಟೀಮ್ ಅವಳೊಬ್ಳು ಇನ್ನೇನ್ ಹಾರೋದ್ಲು ಅನ್ನೋ ಅಷ್ಟರಲ್ಲಿ ಟೈಲರ್ ಇವಳನ್ನ ಹಿಡ್ಕೊಂತಾನೆ. ಇನ್ನೊಂದ್ ಕಡೆ ಟಾರ್ನೆಡೋ ಒಳಗಿದ್ದ ಕೇಟ್ ತನ್ನ ಟ್ರಕ್ ನ ನೆಲಕ್ಕೆ ಹುಕ್ ಮಾಡ್ಕೊಂಡಿದ್ರು ಕೂಡ ಅದು ಕಿತ್ಕೊಂಡು ಈಗ ಪಲ್ಟಿ ಹೊಡಿತಾ ಇದೆ. ಯಾಕಂದ್ರೆ ಇದು EFI ಟಾರ್ನೆಡೋ. ಇನ್ನೇನ್ ಇವಳ ಕತೆ ಮುಗೀತು ಅನ್ನೋ ಅಷ್ಟರಲ್ಲಿ ಕೊನೆಗೂ ಇವ್ರು ಮಾಡಿದ್ದ ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ. ಟಾರ್ನೆಡೋ ಇದ್ದಕ್ಕಿದ್ದಂಗೆ ಮಾಯ ಆಗೋಗುತ್ತೆ. ಸೊ ಈಗ ಎಲ್ಲರಿಗೂ ಖುಷಿ ಆಯ್ತು, ಎಕ್ಸ್ಪೆರಿಮೆಂಟ್ ವರ್ಕ್ ಆಯ್ತು ಅಂತ. ಎಲ್ಲ ಆದ್ಮೇಲೆ ಆವಿ ಕೇಟ್ ನ ಏರ್ಪೋರ್ಟ್ ಹತ್ರ ಕರ್ಕೊಂಡ್ ಬಂದ್ಬಿಡ್ತಾನೆ ನ್ಯೂಯಾರ್ಕ್ಗೆ ವಾಪಸ್ ಹೋಗೋಕೆ. ಆದ್ರೆ ಇದೇ ಸಮಯಕ್ಕೆ ಟೈಲರ್ ಬಂದು ಯಾವಾಗ ನೀನ್ ವಾಪಸ್ ಬರ್ತೀಯಾ ಅಂತ ಕೇಳಿದ್ರು ಇವಳು ಹೇಳಲ್ಲ. ಆವಿ ಮುಂದಿನ ರಿಸರ್ಚ್ ನ ನಾನ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಕೇಟ್ ಟೈಲರ್ಗೆ ಇಂಡೈರೆಕ್ಟ್ ಆಗಿ ನನ್ನನ್ನ ಹೋಗೋಕ್ ಬಿಡಬೇಡ ಅಂತ ಹೇಳಿ ಹೋಗ್ತಾಳೆ. ಈ ಮೂವಿಯ ಫೇಮಸ್ ಡೈಲಾಗ್ ಹೇಳಿ ಇಫ್ ಯು ಫೀಲ್ ಇಟ್ ಚೇಸ್ ಇಟ್ ಅಂತ ಹೇಳಿ ಹೋಗ್ತಾಳೆ. ಆದ್ರೆ ಮೊದಲು ಟೈಲರ್ಗೆ ಫ್ಲಾಶ್ ಆಗಲ್ಲ ಏನ್ ಹೇಳ್ತಿದ್ದಾಳೆ ಅಂತ. ಆಮೇಲೆ ಏನಂದ್ಲು ಅಂತ ಗೊತ್ತಾಗಿ ಏರ್ಪೋರ್ಟ್ ಒಳಗೆ ಹೋಗಿ ಕೇಟ್ ನ ತಡಿತಾನೆ. ಇದೇ ಸಮಯಕ್ಕೆ ಏರ್ಪೋರ್ಟ್ ಅವರು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ಸ್ಟಾರ್ಮ್ ನ ಕಾರಣದಿಂದ ಫ್ಲೈಟ್ ಡಿಲೇ ಆಗ್ತಿದೆ ಅಂತ. ಅದಕ್ಕೆ ಟೈಲರ್ ಕೇಟ್ ನ ಇಲ್ಲಿಂದ ಕರ್ಕೊಂಡು ಹೊಡ್ತಾನೆ. ನಂತರ ಮೂವಿ ಮುಗಿಬೇಕಾದ್ರೆ ತೋರಿಸ್ತಾರೆ ಕೇಟ್, ಟೈಲರ್ ಮತ್ತೆ ಆವಿ 3 ಜನ ಜೊತೆಗೆ ಸೇರಿ
ಸೇರಿ ರಿಸರ್ಚ್ ನ ಮಾಡ್ತಿದ್ದಾರೆ. ಇವರೇ ತಮ್ಮದೇ ಆದ ಒಂದು ಸ್ಕ್ಯಾನಿಂಗ್ ಡಿವೈಸ್ ನ ಕೂಡ ರೆಡಿ ಮಾಡಿಕೊಂಡು ತಮ್ಮ ಎಕ್ಸ್ಪೆರಿಮೆಂಟ್ ನ ಮುಂದುವರಿಸಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿ ಮೂವಿಗೆ ಸ್ನೇಹಿತರೆ 2 ಎಂಡಿಂಗ್ ಇತ್ತು. ಮೂವಿ ಶೂಟ್ ಮಾಡ್ಬೇಕಾದ್ರೇನೆ 2 ತರ ಎಂಡಿಂಗ್ ನ ಕೂಡ ಮೊದಲೇ ಶೂಟ್ ಮಾಡ್ಕೊಂಡಿದ್ರು. ಒಂದು ಎಂಡಿಂಗ್ ನ ನಾವೀಗ ಕೊನೆಯಲ್ಲಿ ನೋಡಿದ್ವಿ. ಇನ್ನೊಂದು ಎಂಡಿಂಗ್ ಯಾವ್ದಂದ್ರೆ ಟೈಲರ್ ಕೇಟ್ ಹತ್ರ ಏರ್ಪೋರ್ಟ್ ಒಳಗೆ ಬಂದು ಇವನು ಕೇಟ್ ನ ಪ್ರೀತಿಸ್ತಿರೋ ವಿಷಯ ಹೇಳಿ ಇನ್ನೊಂದೇನೋ ಕೆಲಸ ಮಾಡೋ ಹಾಗೆ ತೋರಿಸಿದ್ರು. ಆದ್ರೆ ಈ ತರ ತೋರಿಸಿದ್ರೆ ನೆಕ್ಸ್ಟ್ ಏನಾದ್ರೂ ಟ್ವಿಸ್ಟರ್ ಮೂವಿ ಮಾಡಿದ್ರೆ ಆಡಿಯನ್ಸ್ ಗೆ ಕ್ಯೂರಿಯಾಸಿಟಿ ಇರಲ್ಲ ಅಂತ ಟೈಲರ್ ಮತ್ತೆ ಕೇಟ್ ನ ರಿಲೇಶನ್ಶಿಪ್ ಏನಾಯ್ತು ಅಂತ ತೋರಿಸದಲ್ಲೇ ಮೂವಿನ ಎಂಡ್ ಮಾಡ್ತಾರೆ. ಸೊ ಸ್ನೇಹಿತರೆ, ಪಾರ್ಟ್ 1 ನ ರೀತಿ ಈ ಮೂವಿ ಕೂಡ ತುಂಬಾನೇ ಚೆನ್ನಾಗಿದೆ. ಮೂವಿಯಲ್ಲಿ ತೋರಿಸಿರೋ ಟಾರ್ನೆಡೋನ ಸೀನ್ಸ್ ಆಗಿರ್ಬೋದು, ಎಮೋಷನಲ್ ಕಂಟೆಂಟ್ ಆಗಿರ್ಬೋದು, ಮತ್ತೆ 5 ನಿಮಿಷಕ್ಕೊಂದ್ಸಲ ಬರೋ ಸಾಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ತರ ಮೂವೀಸ್ ನ ಸ್ಟೋರಿಗೆ ಅಂತ ಮಾಡಲ್ಲ, ಎಕ್ಸ್ಪೀರಿಯನ್ಸ್ ಗೆ ಅಂತ ಮಾಡ್ತಾರೆ. ಇನ್ನ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.